ಹಾಯ್, ಇದು ಸಂಡೇ ಮಾರ್ನಿಂಗ್. ಸಂಡೇ ಅಂತಂದರೆ ಒಂಥರ ಲೇಝಿ ಮಾರ್ನಿಂಗ್ ಇದ್ದಂಗೆ ನನಗೆ. ಸಂಡೇ ಬಂತು ಅಂದರೆ ಮನೆಯವರೆಲ್ಲರಿಗೂ ಕೂಡ ರಜಾ ಇರುತ್ತೆ. ಹಾಗೆ ನನಗೂ ಕೂಡ ರಜಾ ಅಂತ ಅನಿಸುತ್ತೆ. ನನಗೂ ಕೂಡ ಒಂಥರ ಆರಾಮು. ಬೆಳಿಗ್ಗೆ ಬೇಗ ಎದ್ದೊಳಷ್ಟಿರಲ್ಲ, ಬೇಗ ಟಿಫನ್ ಮಾಡಬೇಕು ಅಂತಿರಲ್ಲ, ನಿಧಾನವಾಗಿ ಎಲ್ಲನೂ ಕೂಡ ಮಾಡ್ಕೋಬೋದಲ್ಲ. ಹಾಗಾಗಿ ಎದ್ದು ಫಸ್ಟು ಮಷಿನ್ಗೆ ಬಟ್ಟೆಗೆಲ್ಲ ಹಾಕಿದೆ. ಹಾಗೆ ಕಿಚನ್ಗೆ ಬಂದೆ. ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡಿಕೊಂಡೆ. ಅರ್ಧ ಟೈಮ್ ಕಳೆದ್ಬಿಟ್ಟೆ, ಏನು ಮಾಡೋದು ಅಂತ. ಹಾಗೆ ಇಂದಿನ ದಿನ ಸ್ಯಾಟರ್ಡೆ ಈವ್ನಿಂಗ್ ನಾವು ಡಿಮಾರ್ಟ್ ಕೂಡ ಹೋಗಿ ಬಂದಿದ್ವಿ. ಗ್ರೋಸರಿ ಎಲ್ಲ ತೊಗೊಂಡು ಬರೋದಕ್ಕೆ ಹೋಗಿದ್ವಿ. ಹಾಗೆ ಇಟ್ಬಿಟ್ಟಿದ್ದೆ. ಬರೋಷ್ಟು ಲೇಟಾಗಿತ್ತು, ಎಲ್ಲ ಎತ್ತಿಕ್ಕೋಕ್ಕೆ ಟೈಮ್ ಇರಲಿಲ್ಲ. ಅದನ್ನು ನೋಡಿದೆ. ಓಕೆ, ಈ ಕೆಲಸ ಆದರೂ ಮುಗಿಸ್ಕೊಂಬೋಣ, ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಈ ಕೆಲಸ ಮಾಡ್ತಾನೆ ಯೋಚನೆ ಮಾಡಿದೆ ಏನಪ್ಪ ತಿಂಡಿ ಮಾಡೋದು ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ಈ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು ತಿಂಡಿನೂ ಕೂಡ ಮಾಡೋಣ ಓಕೆ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. ಹಾಗೆ ಇದನ್ನೆಲ್ಲ ಫಸ್ಟು ಮುಗಿಸ್ಕೊಂಡ್ಬಿಟ್ಟೆ. ಇದೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ತಿಂಡಿ ರೆಡಿ ಮಾಡ್ಕೊಳ್ಳೋಣ ಅಂತ. ಕಾಳು ಬೆಳೆಗಳೆಲ್ಲ ಕೂಡ ಖಾಲಿಯಾಗಿತ್ತು, ಅದೆಲ್ಲ ಕೂಡ ರೀಫಿಲ್ ಮಾಡ್ಕೊಂಡು, ಹಾಗೆ ಡ್ರೈ ಫ್ರೂಟ್ಸು ಕೂಡ ರೀಫಿಲ್ ಎಲ್ಲ ಮಾಡಿಕೊಂಡು ಫೈನಲ್ ಆಗಿ ತುಂಬ ದಿನ ಆಗಿತ್ತು ಉಪ್ಪಿಟ್ಟು ಮಾಡಿರಲಿಲ್ಲ. ಓಕೆ, ಅದನ್ನೇ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಹಾಗೆ ಲಾಸ್ಟಲ್ಲಿ ಒಂದು ಪೆಂಡಿಂಗ್ ಉಳ್ಬಿಟ್ಟಿತ್ತು ಕೆಲಸ. ಒಣಮೆಣಸಿನ್ಕಾಯಿ ಕೂಡ ತೊಟ್ಟು ಬಿಡಿಸಿ ಹಾಕೋಬೇಕಾಗಿತ್ತು, ಅದನ್ನು ಕೂಡ ಮಾಡಿಕೊಂಡೆ.